ಇದು ಗ್ಯಾಸ್ ಇಲ್ಲದೆ ಇರುವವರು ಯೂಸ್ ಮಾಡ್ಬೋದು. ಬಟನ್ ಇರುತ್ತೆ ಇದನ್ನು ಇವಾಗ ಗ್ಯಾಸ್ ಹಚ್ಚೋರನ್ನು ಕರೆಸಿಟ್ರೆ ಇಲ್ಲಿ ಒಂದು ಸ್ಮಾಲ್ ಚಾಲೆಂಜ್ ಗೇಮನ್ನು ಆಡಿಸ್ತಾ ಇದ್ವಿ. ವಿಕ್ಸ್ ನೈಸ್. ಈಗ ನೋಡ್ತಿದ್ಯಾ ವೈನಿ ಕಾಡಿನ ರಾಜ ಸಿಂಹರಾಯನು ಕಾಯಿಲೆ ಬಿದ್ದನು ಕೇಳಿ ಕತೆ. ಗಾಯ್ಸ್ ಇದು ನಮ್ಮ ದೇವಸ್ಥಾನ. ಹಾರ್ಕಂತ ಬನ್ನಿ. ಇದು ಕರೆಕ್ಟ್ ಆಯ್ತು. ಈಗ ಬಾಯ್ 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 ಬಾಯ್, ನಾಳೆ ಬಾ. ಬಿದ್ರೆ ಎಂತ ಮಾಡೋದು ದೇವ್ರೆ, ಬಿದ್ರ ಕಾಂಬ ಬಿದ್ದ. Hey guys, welcome back to our YouTube channel. Let's go. ಹಲೋ ನಮಸ್ತೆ. ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂತು ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ಶೇರ್ ಮಾಡಿದ್ದೆ. ಇದು ಗ್ಯಾಸ್ ಇಲ್ಲದೆ ಇರುವವರು ಯೂಸ್ ಮಾಡ್ಬೋದು. ಇದನ್ನು ಬೆಂಕಿಯಿಂದ ಮಾಡೋದು. ಸೊ ಚಾರ್ಜ್ ಕೊಡಬೇಕು. ಈ ರೀತಿ ಚಾರ್ಜ್ ಆಗ್ತಾ ಇದೆ. ಇದರಲ್ಲಿ ತುಂಬ ಈಸಿಯಾಗಿ ಇದು ಮಾಡ್ಬೋದು. ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತೀನಿ ಇವಾಗ. ಸೊ ಇಲ್ಲಿ ಒಂದು ಬಟನ್ ಇರುತ್ತೆ. ಇದನ್ನು ಆನ್ ಮಾಡಿದಾಗ ಸೌಂಡ್ ಬರುತ್ತೆ ನೋಡಿ. ಇಷ್ಟೇ ಇರೋದು. ಇಲ್ಲಿ ಚಾರ್ಜ್ ಇದೆಯಲ್ಲ, ಈ ಚಾರ್ಜನ್ನು ಇದು ಆಫ್ ಮಾಡಬೇಕು. ಇದನ್ನು ತೆಗೆದುಕೊಂಡು ಹೋಗಿ ಡೈರೆಕ್ಟಾಗಿ ಇದನ್ನು ಯೂಸ್ ಮಾಡೋದು. ಸೊ ಇಲ್ಲಿ ಗೆಂಡ ಹಾಕಬೇಕು. ಗೆಂಡ ಸೌದಿ ಏನಾದರೂ ಇದೆ ಇದಕ್ಕೆ ಹಾಕಿ ನಂತರ ಇದಕ್ಕೆ ಬೆಂಕಿ ಹಾಕಿ ಗ್ಯಾಸನ್ನು ಆನ್ ಮಾಡಿದರೆ ಆ ಹಬೆಯಲ್ಲಿ ಅಂದರೆ ಆ ಹವದಲ್ಲಿ ಇದು ಆನ್ ಆಗಿಬಿಡುತ್ತೆ. ಇಲ್ಲೊಂದು ಪ್ಲೇಸ್ ಇದೆ ನಮ್ಮ ಮನೆಯಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಅನ್ನ ಆಗ್ತಾ ಇದೆ. ಸೊ ಈ ಕಡೆ ಒಂದು ಪ್ಲೇಸ್ ಇತ್ತು, ಅಲ್ಲಿ ಇದನ್ನು ಈ ಗ್ಯಾಸನ್ನು ಇಡೋಣ. ಗ್ಯಾಸ್ ಎಲ್ಲ ಇದು ಸಿಗಡಿ. ಇಲ್ಲಿ ಗೆಂಡ ತಂದಿಟ್ಟಿದ್ದಾಳೆ ಅಮ್ಮ. ಸೊ ನೋಡುವ ಶಕೆಯಲ್ಲಿ ಹೇಗೆ ಬಿದ್ದಿದ್ದಾನೆ ನಮ್ಮಣ್ಣ. ಇವಳು ಯಾರು ಗೊತ್ತಿತ್ತಾ? ನನ್ನ ದೊಡ್ಡ ಅಣ್ಣನ ಮಗಳು, ದೊಡ್ಡ ಮಗಳು. ಇವಳು ಚಿಕ್ಕ ಮಗಳು. ಇವಳು ಯಾರು? ಇವಳು ಯಾರ ಗೊತ್ತಿಲ್ಲ. ನೀನು ಯಾರು ನಂಗೆ ಗೊತ್ತಿಲ್ಲ. ಯಾರು ನೀನು? ಯಾರ? ಇವಳು ಅಜ್ಜಿ ಮೊಮ್ಮಗಳಂತೆ. ಹೌದಾ? ನನ್ನ ಮೊಮ್ಮಗಳ ನೀನು? ಇವೊಬ್ಬ ಟಿ ವಿ ಪೊರ್ಕ. ಇವನು ಯಾರು? ನಮ್ಮನೆ ಗೆಸ್ಟ್ ಇವತ್ತಿನ ಮಟ್ಟಿಗೆ. ಗಾಯ್ಸ್ ಹೊರಗಡೆ ಯಾವ ಲೆವೆಲ್ಗೆ ಬಿಸಿಲಿದೆ ಅಂತ ಹೇಳಿದರೆ, ಸೊ ಒಳಗಡೆ ಏನು ಮಾಡಿದರೂ ಕಾಣಿಸ್ತಾನೇ ಇಲ್ಲ. ಇವಾಗ ಇಲ್ಲಿ ಗ್ಯಾಸ್ ಇಟ್ಟಿದ್ದೀನಿ. ಈಗ ಇಲ್ಲಿ ಗೆಂಡ ಹಾಕಬೇಕು. ಗಾಯ್ಸ್ ಇವಾಗ ನಾನು ಗೆಂಡ ಇದೆಯಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಇಲ್ಲಿ ಗೆಂಡ ಹಾಕಿದ್ದೇನೆ. ಇವಾಗ ಗ್ಯಾಸ್ ಹಚ್ಚೋರನ್ನು ಕರೆಸಿಟ್ರೆ ಈಗ ಇಲ್ಲಿ ಎಂತ ಹಾಕೋದಿವ ನೀವು? ಕರ್ಪೂರ ಕರ್ಪೂರ ಕರ್ಪೂರದ ಆರತಿ. ಈಗ ಗ್ಯಾಸ್ ಆನ್ ಮಾಡೋದು ಇಷ್ಟೊತ್ತಿಗೆ ಆನ್ ಮಾಡಿಯಲ್ಲ. ಹಾಂ ಇವಾಗ ಅಮ್ಮ ಹಚ್ಚುತ್ತಾ? ಗೆಂಡ ಹಚ್ಚುತ್ತಾ? ಸ್ಲೋಲಿ ಅದನ್ನು ಆನ್ ಮಾಡೋದು. ಅದು ಗಾಳಿ ಅಷ್ಟೇ, ಅದು ಉರಿತಾ ಇರತ್ತೆ. ಗೋರ ಈಚೆ ಬಾ ಮಗ. ಈ ಉರಿತು ನೋಡ್ರಿ. ಸೌಂಡ್ ಬರ್ತಾ? ಗೈಸ್ ಏನು ಗೊತ್ತಾ, ಇಲ್ಲಿ ಒಂದು ಸ್ಮಾಲ್ ಚಾಲೆಂಜ್ ಗೇಮನ್ನು ಆಡಿಸ್ತಾ ಇದ್ದೀನಿ ಮಕ್ಕಳಿಗೆ. ನಮ್ಮ ಅಣ್ಣನ ಮಕ್ಕಳು ಬಂದಿದ್ದರು. ಸೊ ಅವರಿಗೆ ಆಡಬೇಕಂತ ತುಂಬಾ ಇಷ್ಟಪಡ್ತಾಯಿದ್ರು. ಸೊ ಹಾಗಾಗಿ ಅವರಿಗೆ ಆಡಿಸೋಣ ಅಂತ ಹೇಳಿ ನಾನಿಲ್ಲಿ ಒಂದಿಷ್ಟು ಪ್ರಾಡಕ್ಟನ್ನು ಇಟ್ಟಿದ್ದೀನಿ. ಒಬ್ಬರೊಬ್ಬರನ್ನೇ ಕರ್ಕೊಂಡು ಬಂದು ಗೆಸ್ ಮಾಡಲಿಕ್ಕೆ ಹೇಳೋದು. ಫುಲ್ ಗಡ್ಬಿಡಿಯಲ್ಲಿದ್ದೀನಿ, ಯಾಕಂದರೆ ಇವತ್ತು ಸಂಕ್ರಾಂತಿ. ದೇವಸ್ಥಾನಕ್ಕೆ ಹೊರಟಿದ್ವಿ. ಫಟಾಫಟ್ ಅಂತ ಈ ಗೇಮನ್ನು ಮುಗಿಸ್ಬಿಡ್ತೀನಿ ಇವಾಗ. ಫಸ್ಟ್ ನಿನ್ನ ಫೇವ್ರೆಟ್. ಹಾಂ ಇದೇನಾ ಗೆಸ್ ಮಾಡ. ಆಟ ಸಾಮಾನು. ಏನು ಆಟ ಸಾಮಾನು ಗೊತ್ತಾ ನಿಮಗೆ? ರೋಬೋಟ್. ವೆರಿ ಗುಡ್, ರೋಬೋಟ್. ಎಸ್. ಇವಾಗ ಕಾಲ್ಗೇಟ್. ವೆರಿ ಗುಡ್, ನೈಸ್. ಇದು ಕ್ಲಿಪ್. ವೆರಿ ನೈಸ್. ಇದು ವೆರಿ ನೈಸ್. ಟಫ್. ಇವಾಗ ಹಾಂ ಹೇಳು. ವಿಕ್ಸ್ ನೈಸ್. ಈಗ ನೋಡ್ತಿದ್ಯಾ?
ಕಳ್ಳಿ ಇವಳು ನೋಡ್ತಿದ್ದಾಳ. ಹಾಂ ಇವಾಗ ಈಗ ಇವಳು ಇಷ್ಟು ಸ್ಪೀಡಲ್ಲಿ ಹೆಂಗೆ ಹೇಳ್ತಾಳಂತ ನೋಡ್ತೆ. ಇವಳು ನೋಡ್ತಾ ಇದ್ದಾಳೆ ಕರ್ಚಿಪ್, ಇಲ್ಲಿ ನೋಡ್ತಾ ಇದ್ದಾಳೆ ಕರ್ಚಿಪ್. ಆ್ಯಕ್ಚುಲಿ ಏನು ಗೊತ್ತಾ ಗಾಯ್ಸ್, ಇವಳಿಗೆ ತುಂಬ ಇದನ್ನು ಆಡಬೇಕಂತ ಆಸೆ ಇತ್ತಂತೆ. ಸೊ ಹಾಗಾಗಿ ಅವಳಿಗೋಸ್ಕರ ಈ ಗೇಮ್. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇದು ಸರಿಯಾಗಿ ಕಾಣಿಸ್ತಾ ಇದೆ. ಹಾಂ, ಗೊತ್ತಾಗ್ತಾ ಇಲ್ಲ. ಇವಾಗ ಸರಿಯಾಗಿ ಕಣ್ಣು ಮುಚ್ಚಿದೆ. ಇವಾಗ ಗೊತ್ತಾಗ್ತಾ ಇಲ್ಲ ಏನಿರಬಹುದು. ಓಹೋ ಹೋ ಹೋ, ನೈಸ್, ವೆರಿ ನೈಸ್. ವಾಟ್ ಇಸ್ ದಿಸ್? ವಾಚ್ ಯಾರದ್ದು? ಇಟ್ಸ್ ಓಕೆ, ನೈಸ್. ಬ್ಯುಸಿ ಇರುವಾಗ ವಿಡಿಯೋ ಮಾಡೋದೇ ಬೇರೆ, ಫ್ರೀ ಇದ್ದಾಗ ಮಾಡೋದೇ ಬೇರೆ. ಬಟ್ ಬ್ಯುಸಿ ಟೈಮಲ್ಲೂ ಕೂಡ ವಿಡಿಯೋ ಮಾಡಿದ್ದೇನೆ. ಸೊ ಇವಾಗ ನಾವು ಹೋಗ್ತಾ ಇರೋದು ಗಣಪತಿ ಟೆಂಪಲ್. ನಮ್ಮ ಊರಿನ ಗಣೇಶನ ಪೂಜೆ ಇತ್ತು ಇವತ್ತು. ಇನ್ನು ಊರಿನ ಈ ಶೆಕೆಗೆ ಯಾವುದೇ ವಿಡಿಯೋ ಕೂಡ ಪರ್ಫೆಕ್ಷನ್ ಆಗಿ ಬರ್ತಾ ಇಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಇಲ್ಲಿನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ವಿಲೇಜ್ ಸ್ಟೈಲಲ್ಲೇ ಇದೆ ಅಲ್ವಾ. ಸೊ ಬನ್ನಿ ವಿಡಿಯೋ ಮುಂದುವರಿಸೋಣ. ಸಾಂಗ್ ಮಜಾ ಇರತ್ತ ಆಯ್ತಾ. ಯಾರ್ಯಾರಿಗೆ ಸಾಂಗ್ ಗೊತ್ತಿತ್ತ ಅವರೆಲ್ಲ ಸಾಂಗ್ ಹೇಳಕ್ಕ. ಹಾ, ಇವಾಗ ಫಸ್ಟ್ ಆರ್ನ ಹೇಳ್ತಾಳಂತೆ. ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಕಾಡಿನ ರಾಜ ಸಿಂಹರಾಯನು ಕಾಯಲೆ ಬಿದ್ದನು ಕೇಳಿ ಕತೆ. ಅನ್ನವೂ ಸೇರದು ನೀರು ರಾಜನಿಗಾಯಿತು ಬಾಳವೆತೆ. ಅಡವಿಯಲ್ಲಿರುವ ವೈದ್ಯರನ್ನೆಲ್ಲ ಸರದಿಯಂತೆ ಅವಕರಿಸಿದರು. ಡಾಕ್ಟರ್ ಜೀಬ್ರಾ ಬಾಯನ್ನು ತೆರೆದುಕು ಎಂದು ಹೇಳಿತು. ವೆರಿ ಗುಡ್, ಚಪ್ಪಾಳೆ ಚಪ್ಪಾಳೆ. ಗಾಯ್ಸ್, ಇದು ನಮ್ಮ ದೇವಸ್ಥಾನ, ನಮ್ಮೂರಿನ ಚಿತ್ತೇರಿ ಮಹಾಗಣಪತಿ ದೇವಸ್ಥಾನ. ಇವತ್ತು ಸಂಕ್ರಾಂತಿ. ಸೊ ಹಾಗಾಗಿ ನಾವು ಇವಾಗ ದೇವಸ್ಥಾನಕ್ಕೆ ಬಂದಿದ್ವಿ. ನೋಡಿ ನಮ್ಮ ಗ್ಯಾಂಗ್ ಬರ್ತಾ ಇದೆ. ಕಾಮೆಂಟ್ ಬರ್ತಂತ ಹತ್ರ ಇನ್ನು ಸಂಜೆ ಆಗ್ತಿದ್ದಾಗೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಸೊ ಈ ಟೈಮ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅಲ್ವಾ, ಎಲ್ಲರ ಜೊತೆ ಸೇರಿಕೊಂಡು ಮಾತಾಡಿಕೊಂಡು ಅಂತ ಹೇಳಿ. ಊರಿಂದ ನಾವೆಲ್ಲರೂ ಊರಿಗೆ ಬಂದಾಗ ಇದೊಂದು ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ಇವಾಗ ಎಲ್ಲರೂ ಸೇರಿದ್ವಿ, ಈಗಲೇ ಎಲ್ಲರೂ ಕೂಡ ಹೊರಟ್ವಿ. ಓಯ್ ಇನ್ನು ಆಗಲೇ ಸಂಜೆ ಆಗ್ತಾ ಬಂತು. ಇನ್ನೆರಡು ಕಡೆ ಪೂಜೆ ಇತ್ತು. ಮಧ್ಯಾಹ್ನ ನಾವು ಗಣಪತಿ ಪ್ರಸಾದ ಸ್ವೀಕರಿಸಿದ್ದಾಯಿತು. ಇನ್ನೊಂದೆರಡು ಕಡೆ ಪೂಜೆ ಇತ್ತು. ಹಾಗಾಗಿ ಅಪ್ಪ ಹೂವಿನ ಕೊನೆ ತೆಗಿತಾ ಇದ್ದಾರೆ. ನಮ್ಮ ತೋಟದಲ್ಲಿ ಹೊಸ ಫಲ ಅಂತ ಹೇಳ್ಬೋದು, ಅದನ್ನು ಕೀಳ್ತಾ ಇದ್ದಾರೆ. ಸೊ ಹಾಗಾಗಿ ನಾನಿಲ್ಲಿ ಒಂದಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೇನೆ. ಸೊ ಇದೆಲ್ಲ ಒಂದು ಬೆಸ್ಟ್ ಮೂಮೆಂಟ್ ಗೊತ್ತಾ. ಸೊ ಇವಾಗ ಹೂವಿನ ರೇಟು ಯಾವ ರೀತಿಯಾಗಿದೆ ಅಂತ ಗೊತ್ತಾ. ಹೊರಗಡೆ ದೇವರಿಗೆ ಏನಾದರೂ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿದರೆ ಒಂದು ಕೊನೆಗೆ 450, 500, 600 ಅಂತ ಹೇಳ್ತಾರೆ. ಸೊ ಇವತ್ತು ನಮ್ಮ ತೋಟದಲ್ಲಿ ನಮ್ಮ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ವಿ. ಹೊರಟ ಬೆಂಗಳೂರಿಗೆ. ಹಾಂ, ತಿರ್ಗಿ ಇಲ್ಲಿ ತಿರ್ಗಿ ಇಲ್ಲಿ ನೋಡಿ. ಹಾಯ್ ಮಾಡ ಹೊರಟ. ನಿನ್ನ ಹೆಸರೆಂತದೆ? ಮಾತಾಡಿಲ್ಲ ಅಂತ ನೀನು ಟಿ ವಿಯಾಗೆಲ್ಲ ಬರ್ತಿಲ್ಲ. ಈಗ ಈ ಟಿ ವಿಗೆ ಬರ್ಕಲ್ದ
ಫೋನಾಗ ಬರ್ಕಲ್ದ ಮತ್ತು ಚೆನ್ನಾಗಿ ಮಾತಾಡು, ಮುಖ ಕೊಟ್ಟಿಗೆ ಮುಖ ಕೊಟ್ಟು ಮಾತಾಡ್ಕ. ನೀ ಮುಖ ಕೊಟ್ಟು ಚೆನ್ನಾಗಿ ಮಾತಾಡ್ರೆ ಮಾತ್ರ ನೀ ಫೋನಾಗ ಬರ್ತಾ, ಇಲ್ಲಾಂದ್ರೆ ಬರ್ತಿಲ್ಲ. ನೋಡಿ ಇಲ್ಲಿ ತೋರ್ಸೆ. ಏ ದಿಸ್ ಇಸ್ ಆರ್ವಿನಾ ಶೆಟ್ಟಿ, ಡಾಟರ್ ಆಫ್ ರಂಜನ್ ಶೆಟ್ಟಿ. ಯಸ್, ಸರಿ ಮಾಡಿ ತೋರ್ಸಲ್ಲ ಮುಖ. ಶೀ ಗಲೀಜ. ಮೊನ್ನಾಡು ಮಜಾ ಅಲ್ಲ. ನಾಳೆ ಅಂದರೆ ಸಿಗೋದಿಲ್ಲ, ಬೆಂಗಳೂರಿಗೆ ಹೋಗ್ತಾಳೆ ಇವತ್ತು. ನಾಳೆ ಹೋಗೋದಾ? ಡಿಕ್ಕಿ ಕೊಡುತ್ತೆ ನೋಡಿ ಇವಾಗ. ಒಂದು ಬಾಕ್ಸ್. ಬಾಯ್ ನಾಳೆ ಬಾ ಪೂಜೆಗೆ. ಬಾಯ್ ಕಳ್ಕ ಬಾಯ್ತಾ ಯಾರು ಭೂಮಿ. ಬಾಯ್ ನಾಳೆ ಬನ್ನಿ. ನಾಳೆ ಹೊರಟದ್ ಬ್ಯಾಂಗ್ಳೂರ್. ಇಲ್ಲ ಆಯ್ತಾ? ದುಡ್ಡು ಕೊಟ್ಯಾ? ಒಂದು ಫ್ಯಾಮಿಲಿ ಒಂದು ಕಡೆ ಅವರ ಮನೆಗೆ ಹೋದರೆ, ಇವಾಗ ನಾನು ನಮ್ಮ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀರಿ. ಯಾಕಂತ ಹೇಳಿದರೆ ನಾಳೆ ಅಲ್ಲಿ ವಿಶೇಷವಾದ ಪೂಜೆ ಇತ್ತು. ಸೊ ಹಾಗಾಗಿ ಅದೇ ಪೂಜೆಗೆ ನಾವು ಬಂದಿರೋದು ಊರಿಗೆ. ಸೊ ಹಾಗಾಗಿ ಆ ಪೂಜೆಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ತೀನಿ. ಇವಾಗ ಒಂದಿಷ್ಟು ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ ಮೇಡಮ್. ಮನೆಗೆ ಬಂದ ತಕ್ಷಣ ಗೊತ್ತಾಯಿತು ಇವತ್ತು ಸಂಕ್ರಾಂತಿ ಪೂಜೆ ವಿಶೇಷವಾಗಿ ನಮ್ಮ ದೇವಸ್ಥಾನದಲ್ಲಿ ಇರುತ್ತೆ. ಸೊ ಬಂದ ತಕ್ಷಣ ನಮ್ಮ ದೇವಸ್ಥಾನದ ಪೂಜೆ ಅದೇ ಟೈಮ್ಗೆ ಸಿಕ್ಕಿತು. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ವಿ. ಒಂದು ತೋಟ ದಾಟಿ ಹೋಗಬೇಕು. ಇಲ್ಲಿ ಎಷ್ಟೊಂದು ನೀರಿದೆ ಗೊತ್ತಾ? ಲಾಸ್ಟ್ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಕೂಡ. ನಾವು ಹೊಳೆಯಲ್ಲಿ ನೀರಾಟ ಆಡಿರೋದು. ಇದೇ ಹೊಳೆ ಬಂದು ಸೇರುತ್ತೆ. ಆ ಕಡೆ ಕಟ್ ಹಾಕಿರ್ತಾರೆ, ಅಲ್ಲಿ ಜಾಸ್ತಿ ನೀರಿರುತ್ತೆ. ದೇವ್ರೆ ಬಿದ್ರೆ ಎಂತ ಮಾಡೋದು ದೇವ್ರೆ? ಬಿದ್ರೆ ಕಾಂಬ ಬೀಳ್ತಾಳ ಕಾಂಬ ಅಂತ ವಿಡಿಯೋ ಮಾಡ್ತಾ ಇದ್ದೀವಿ. ಬೀಳ್ಲ ಆಗಲೇ ರಾತ್ರಿ ಆಗ್ತಾ ಬಂತು. ಇವಾಗ ನಾವು ಹೋಗ್ತಾ ಇರೋದು ಧರ್ಮಸ್ಥಳ ಮೇಳದ ಯಕ್ಷಗಾನಕ್ಕೆ. ಅಪರೂಪವಾಗಿ ಸಿಗುವಂಥ ಈ ಯಕ್ಷಗಾನದ ಪ್ರಸಾದ ಸ್ವೀಕರಿಸಿ ಯಕ್ಷಗಾನ ಮುಗಿಸಿ ಬಂದ್ವಿ. ಹಾಗೆ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. पुण्यवती फलवती सच्चा